ಇವತ್ತಾಗಿ ಕುಳಿತಿರೋದೇ ಅದು. ಆ ಅನುರಾಗ ದೋಷ, ಆ ಕುಟುಂಬ ದೋಷ, ಅದರಿಂದಲೇ ಆರೋಗ್ಯಗಳು ಕೆಡ್ತಿರೋದು. ಮನೇಲಿ ಯಾರಿಗಾದ್ರೂ BP ಶುಗರ್ ಇಲ್ಲದ ಮನೆ ಇದೆಯಾ ಮಕ್ಕಳ? ಯೋಚನೆ ಮಾಡಿ ನೋಡಿ. ನಾವು KG ಗಟ್ಲೆ ತುಪ್ಪ ತಿಂದ್ಕೊಂಡು ಆನಂದವಾಗಿದ್ವಿ. ತುಪ್ಪನೇ ತಿನ್ಬೇಡಿ ಅಂತಾರೆ ಡಾಕ್ಟರ್ ಈಗ. ಆನಂದವಾಗಿ ಗಾಣದ ಎಣ್ಣೆ ಒಂದಷ್ಟು ತಗೊಬಂದು ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಕೊಂಡು ತಿಂತಿದ್ವಿ. ಅದನ್ನ ತಿನ್ಬೇಡಿ ಅಂತ. ಈ ಫ್ರೆಂಚರು, ಈ ಇಂಗ್ಲಿಷ್, ಬ್ರಿಟಿಷರು ನಮ್ಮ ಭಾರತಕ್ಕೆ ಬರೋಕ್ ಮೊದಲು ಈ ತರದ ಕಾಯಿಲೆಗಳೆಲ್ಲ ಕೇಳಿದ್ವ. ಈ ಸ್ಯಾಚುರೇಟೆಡ್ ಆಯಿಲ್ಸ್ ಏನೇನೋ ತಂದಿದಾರಲ್ಲ, ಇದೆಲ್ಲ ಬಂದ್ಮೇಲೆ ಕ್ಯಾನ್ಸರ್ಗಳು ಬಂದಿರೋದು. ಕ್ಯಾನ್ಸರ್ ಅನ್ನೋದು ನಮ್ಮ ಊರಲ್ಲಿ ಇರ್ಲಿಲ್ಲ, ಎಲ್ಲೋ ಕೋಟಿಗೊಬ್ಬನಿಗೆ. ಇವತ್ತು ಎಲ್ಲಾದ್ರೂ ಕೇಳಿ, ಯಾರ ಮನೇಲಾದ್ರೂ ಕೇಳಿ, BP ಶುಗರು, ಥೈರಾಯ್ಡ್, ಲೊಟ್ಟು ಲಸ್ಕು, ತಿಂಗಳಿಗೆ ಒಂದು 10,000 ರೂಪಾಯಿ ಮೆಡಿಸಿನ್ ಗೆ ಖರ್ಚು ಮಾಡ್ಬೇಕು. ಏನಿದ್ದೇನು ಪ್ರಯೋಜನ? ಆರೋಗ್ಯವಿಲ್ಲದ ಈ ಆಯುಷ್ಯ. ಕೆಲವರು ನೋಡಿ, ದೇವ್ರೆಲ್ಲ ಕೊಟ್ಟಿರ್ತಾನೆ, ಆರೋಗ್ಯ ಕಿತ್ಕೊಂಡಿರ್ತಾನೆ. ನಾವು ಮಾಡ್ಕೊಂಡಿರೋದು ಇವತ್ತದ ಜೀವನ ಪರ್ಯಂತ ದುಡಿದಿಡೋದು, ಕಾಯಿಲೆ ಬರ್ಸ್ಕೊಳ್ಳೋದು, ಆಮೇಲೆ ಆ ಕಾಯಿಲೆ ಖರ್ಚು ಮಾಡೋದು.